ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. 2026-27ನೇ ಸಾಲಿನ ಬಜೆಟ್ ಮಂಡನೆ. 53 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್. ರಕ್ಷಣಾ ಇಲಾಖೆಗೆ ಸಿಂಹಪಾಲು, ಕೃಷಿ ಕ್ಷೇತ್ರಕ್ಕೆ ಸಿಕ್ಕಿದ್ದೆಷ್ಟು, ಬಜೆಟ್ ಅವಕಾಶಗಳ ಹೆಬ್ಬಾಗಿಲು ಎಂದ ಮೋದಿ ಸರ್ಕಾರದಲ್ಲಿ ಹೊಸ ಐಡಿಯಾಗಳು ಖಾಲಿ ಆಗಿವೆ ಎಂದ ಕಾಂಗ್ರೆಸ್ ಕಿಡಿ. ಈ ಸುದ್ದಿಗಳನ್ನು ನೋಡೋಣ ಮೋದಿ ಲೆಕ್ಕ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಬಜೆಟ್ ಮಂಡಿಸಿದ್ರು. 53.54 ಲಕ್ಷ ಕೋಟಿ ಗಾತ್ರದ 2026-27ನೇ ಸಾಲಿನ ಮುಂಗಡ ಪತ್ರ ಮಂಡಿಸಿದ್ದಾರೆ. ಜೊತೆಗೆ 9ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಮಹಿಳಾ ವಿತ್ತ ಸಚಿವೆಯಾಗಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಮೋದಿ ಸರ್ಕಾರದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಸಿಂಹಪಾಲು ನೀಡಲಾಗಿದ್ದು 7.85 ಲಕ್ಷ ಕೋಟಿ ಮೀಸಲು ಇಡಲಾಗಿದೆ. ಇನ್ನು ಸಾರಿಗೆ ವಲಯಕ್ಕೆ 5,98,520 ಕೋಟಿ ನೀಡಲಾಗಿದೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 7,73,108 ಕೋಟಿ, ಗೃಹ ಇಲಾಖೆಗೆ 7,55,234 ಕೋಟಿ ನೀಡಲಾಗಿದೆ. ಇನ್ನು ಬಜೆಟ್ನಲ್ಲಿ ಕೃಷಿಗೆ 1,62,671 ಕೋಟಿ ಮೀಸಲಿಡಲಾಗಿದೆ. ಜೊತೆಗೆ ಶಿಕ್ಷಣಕ್ಕೆ 1,39,289 ಕೋಟಿ ಹಂಚಲಾಗಿದೆ. ಹಾಗೆ ಆರೋಗ್ಯ ಮತ್ತು ಇಂಧನಕ್ಕೆ 1 ಲಕ್ಷ ಕೋಟಿಗೂ ಅಧಿಕ ಅನುದಾನ ನೀಡಲಾಗಿದೆ. ರೈಲ್ವೆಯನ್ನ ಮತ್ತಷ್ಟು ಹೈಸ್ಪೀಡ್ ಮಾಡೋದಕ್ಕೆ ಬಜೆಟ್ನಲ್ಲಿ ಯೋಜನೆ ಘೋಷಿಸಲಾಗಿದೆ. ಮುಂಬೈ ಪುಣೆ, ಹೈದರಾಬಾದ್ ಪುಣೆ ಮಾರ್ಗಕ್ಕೆ ಹೊಸ ರೈಲು ಘೋಷಣೆಯಾಗಿದೆ. ಹಾಗೆ ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈಗೂ ಹೈಸ್ಪೀಡ್ ರೈಲು ಓಡಲಿದೆ. ಚೆನ್ನೈ ಬೆಂಗಳೂರು ರೈಲು ಮಾರ್ಗವು ಮತ್ತಷ್ಟು ಸ್ಪೀಡ್ ಆಗಲಿದೆ. ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ ಮಾರ್ಗದಲ್ಲೂ ಹೈಸ್ಪೀಡ್ ರೈಲು ಓಡಿಸುವುದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಹಿಮಾಚಲ, ಉತ್ತರಾಖಂಡ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೌಂಟೇನ್ ರೈಲು ಯೋಜನೆ ಜಾರಿಗೆ ತೀರ್ಮಾನಿಸಲಾಗಿದೆ. ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿಗೆ ಕಾರಣವಾಗಿರೋದೇ ಮನರೇಗಾ ಯೋಜನೆ ಬದಲಿಗೆ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ತರ್ತಾ ಇರೋದ್ರಿಂದ. ಆದರೆ ಕೇಂದ್ರ ಬಜೆಟ್ನಲ್ಲಿ 2 ಯೋಜನೆಗಳಿಗೂ ಅನುದಾನ ಮೀಸಲಿಡಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ 95,692 ಕೋಟಿ ಹಣ ಮೀಸಲಿಡಲಾಗಿದೆ. ಇನ್ನು ಮನರೇಗಾ ಯೋಜನೆಗೂ 30,000 ಕೋಟಿ ಹಣ ಇಟ್ಟಿದೆ. I propose to launch the Mahatma Gandhi Gram Swaraj initiative to strengthen khadi, handloom and handicrafts. ಚುನಾವಣೆ ಇರುವ ಅಪರೂಪದ ಖನಿಜ ಸಂಪದ್ಭರಿತ ರಾಜ್ಯಗಳಿಗೆ ವಿಶೇಷ ಕಾರಿಡಾರ್ ಘೋಷಿಸಲಾಗಿದೆ. ಕೇರಳ, ತಮಿಳುನಾಡಿನಲ್ಲಿ ರೇರ್ ಅರ್ತ್ ಕಾರಿಡಾರ್ ಸ್ಥಾಪಿಸುವುದಾಗಿ ಹೇಳಿದೆ. ಕೇರಳದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆಮೆ ಹಾದಿ ಆರಂಭಿಸುವುದಕ್ಕೆ ಮುಂದಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ವಾರಣಾಸಿ, ಸಿಲಿಗುರಿ ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್, ದುರ್ಗಾಪುರದಲ್ಲಿ ಪೂರ್ವ ಕರಾವಳಿ ಕೈಗಾರಿಕಾ ಕಾರಿಡಾರ್, ಡಾಂಕುನಿಯಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಇನ್ನು ಅಸ್ಸಾಂನಲ್ಲಿ ಬುದ್ಧಿಸ್ಟ್ ಸರ್ಕಿಟ್ ಅಭಿವೃದ್ಧಿಗೆ ಯೋಜನೆ ರೂಪಿಸುವುದಾಗಿ ಹೇಳಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಸಾಲಿನ ಬಜೆಟ್ ಐತಿಹಾಸಿಕ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ಇದು ದೇಶದ 140 ಕೋಟಿ ಜನರ ಆಶೋತ್ತರಗಳನ್ನ ಪ್ರತಿಬಿಂಬಿಸುತ್ತದೆ. ಸುಧಾರಣೆಯ ಹಾದಿಯನ್ನ ಬಲಪಡಿಸಲಿದ್ದು ವಿಕಸಿತ ಭಾರತ ಸಂಕಲ್ಪದ ಸ್ಪಷ್ಟ ರೋಡ್ ಮ್ಯಾಪ್ ಎಂದಿದ್ದಾರೆ. ಬಜೆಟ್ ಅವಕಾಶಗಳ ಹೆಬ್ಬಾಗಿಲು ಆಗಿದೆ ಅಂತ ಕೊಂಡಾಡಿದ್ದಾರೆ. ये बजट एम्बिशियस भी है और ये बजट देश की एस्पिरेशन को भी एड्रेस करता है. मैं एक बार फिर निर्मला जी और उनकी पूरी टीम को बहुत बहुत बधाई देता हूं. बहुत बहुत धन्यवाद. ಕೇಂದ್ರ ಬಜೆಟ್ನ ಪ್ರಮುಖ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಯುವಕರಿಗೆ ಉದ್ಯೋಗ ಇಲ್ಲ, ಉತ್ಪಾದನೆ ಕುಸಿತಾ ಇದೆ, ಹೂಡಿಕೆದಾರರು ಬಂಡವಾಳ ಹಿಂತೆಗೆದುಕೊಳ್ಳುತ್ತಿದ್ದಾರೆ, ಮನೆಯ ಉಳಿತಾಯ ಕುಸಿತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಬಜೆಟ್ನಲ್ಲಿ ಈ ಎಲ್ಲವನ್ನು ನಿರ್ಲಕ್ಷಿಸಲಾಗಿದೆ ಅಂತ ಎಕ್ಸ್ನಲ್ಲಿ ರಾಹುಲ್ ಆಪಾದಿಸಿದ್ದಾರೆ. ಮೋದಿ ಸರ್ಕಾರದಲ್ಲಿ ಹೊಸ ಐಡಿಯಾಗಳು ಖಾಲಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಬಡವರಿಗಾಗಿ ಈ ಬಜೆಟ್ನಲ್ಲಿ ಏನೂ ಇಲ್ಲ, ಹಣದುಬ್ಬರವನ್ನು ನಿಯಂತ್ರಿಸುವುದಕ್ಕೆ ಯಾವುದೇ ಸಮಾಧಾನ ಪಡಿಸುವ ಸಕಾರಾತ್ಮಕ ಸಲಹೆಗಳು, ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ಇಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಮೋದಿ ಸರ್ಕಾರ के पास अब नई आइडिया खत्म हो गई है. ये बजट गरीब तबके के लिए इसमें कुछ नहीं है.
ಚುನಾವಣಾ ರಾಜ್ಯಗಳಿಗೆ ಕೊಟ್ಟಿರುವ ಗಿಫ್ಟ್ ಈಗ ವಿಪಕ್ಷ ನಾಯಕರ ಹುಬ್ಬೇರುವಂತೆ ಮಾಡಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಾತ್ರ ನಮಗೆ ಬಜೆಟ್ನಲ್ಲಿ 1 ಪೈಸವನ್ನು ಕೊಟ್ಟಿಲ್ಲ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇರಳಕ್ಕೆ ಎಐಎಂಎಸ್ ರೀತಿ ಆಯುರ್ವೇದ ಸಂಸ್ಥೆ ಬೇಕಿತ್ತು, ಅದನ್ನ ಕೊಟ್ಟಿಲ್ಲ ಎಂದಿದ್ದಾರೆ. रेलवे बजट 2009 I placed the budget. There you will see I have mentioned about Dankulia and Amritsar. लेकिन जब हम इंतजार कर रहे थे कि ऑल इंडिया इंस्टीट्यूट ऑफ आयुर्वेदा कहाँ आएगी, हमारे केरला में चाहिए हमें. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.